371J ಕಾನ್ಸ್ಟಿಟ್ಯೂಷನ್ಗೆ ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನ ಕೊಟ್ಟದ್ದು ಕಾಂಗ್ರೆಸ್ಸಿನ ಸರ್ಕಾರ ಕೇಂದ್ರದಲ್ಲಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅದನ್ನು ರಿಜೆಕ್ಟ್ ಮಾಡಿದವರು ಬಿಜೆಪಿಯ ಸರ್ಕಾರ ಮತ್ತು ಉಪ ಪ್ರಧಾನಮಂತ್ರಿಗಳಾಗಿದ್ದಂಥ ಅದ್ವಾನಿಯವರು. ಅದರಿಂದ ಈ ಬಿಜೆಪಿ ವಿರೋಧ ಪಕ್ಷದವರು ಇದಾರಲ್ಲ, ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕಾಗಲಿ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕಾಗಲಿ ಯಾವುದೇ ನೈತಿಕತೆ ಇಲ್ಲ. ಅಲ್ಲ ಸರ್, ಸ್ವಾತಂತ್ರ್ಯ ಬಂದ್ರ ಮೇಲೆ ಕಾಂಗ್ರೆಸ್ ಆಳಿದ್ದು ಈ ರಾಜ್ಯನ, ಅದನ್ನ ಹಿಂದುಳಿಸ್ಬಿಟ್ರಲ್ಲ, ಅದು ನಿಮ್ ಪಾಪ ಅಲ್ವಾ? ಜಾನೇಂದ್ರ ಅವರೇ ಕೂತ್ಕೊಳ್ರಿ. ಸಾಕಾತ ನೀವು ಯಾಕೆ ನೀವು ಮಾಡಲಿಲ್ಲ ತಿದ್ದುಪಡಿ? ಯಾಕ್ರಿ ಮಾಡಲಿಲ್ಲ ತಿದ್ದುಪಡಿನ? ಇದಕ್ಕೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರಿ, ಇಲ್ಲಿ ಯಾಕೆ ಮಾಡಲಿಲ್ಲ? ಇಲ್ಲಿಗೆ ಯಾಕ್ರಿ ಮಾಡಲಿಲ್ಲ? ಸುಮ್ಮನೆ ಏನೋ ಮಾತಾಡಬೇಕು, ಮಾತಾಡ್ತೀರಿ ರಾಜಕೀಯಕ್ಕೆ. ಮಾನ್ಯ ಅಧ್ಯಕ್ಷರೇ, ಈ ಮಾಡಿದ ಮೇಲೆ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೀವಿ ನಾವು? 2023ರಲ್ಲಿ 3,000 ಕೋಟಿ ರೂಪಾಯಿ, 2024-25 5,000 ಕೋಟಿ ರೂಪಾಯಿ, 25-26 5,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ವಿಶೇಷ ಅನುದಾನವಾಗಿ ಕೊಡ್ತಾ ಇದ್ದೀವಿ. ಅಲ್ಲಿ ಮಾನ್ಯ ಸದಸ್ಯರುಗಳು ಈ ಕಡೆಯವರು ಆ ಕಡೆಯವರು ಎಲ್ಲ ಹೇಳಿದ್ರು, ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಹಿಂದೆ ಬಿದ್ದಿದೆ, ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಹಿಂದೆ ಬಿದ್ದಿದೆ. ನೋಡಿ, 2013-14 ನಮ್ಮ ಸರ್ಕಾರ ಇತ್ತದು. ಆಗ ಮೊದಲನೇ ವರ್ಷ 153 ಕೋಟಿ 50 ಲಕ್ಷ ರೂಪಾಯಿ ಕೊಟ್ಟು, 24-25 600 ಕೋಟಿ ರೂಪಾಯಿ, 2015-16 1,000 ಕೋಟಿ ರೂಪಾಯಿ, 16-17 1,000 ಕೋಟಿ ರೂಪಾಯಿ, 17-18 1,000 ಕೋಟಿ ರೂಪಾಯಿ, 18-19 1,000 ಕೋಟಿ ರೂಪಾಯಿ, 19-20 1,500 ಕೋಟಿ ರೂಪಾಯಿ, 20-21 1,131 ಕೋಟಿ ರೂಪಾಯಿ, 21-22 1,492 ಕೋಟಿ ರೂಪಾಯಿ, 22-23 2,900 ಕೋಟಿ ರೂಪಾಯಿ, 23-24 3,000 ಕೋಟಿ ರೂಪಾಯಿ. ಒಟ್ಟು ಖರ್ಚಾಗಿರ್ತಕ್ಕಂಥದ್ದು, ಬಿಡುಗಡೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು 24,778 ರೂಪಾಯಿ. ಬಿಡುಗಡೆ ಆಗಿರ್ತಕ್ಕಂಥದ್ದು 16,229 ರೂಪಾಯಿ. ವೆಚ್ಚ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ 14,890 ರೂಪಾಯಿ. ಈ ವರ್ಷ 1,402 ರೂಪಾಯಿ ಖರ್ಚು ಮಾಡಿದ್ದಾರೆ. ನನ್ನ ಪ್ರಕಾರ ಅಜಯ್, ಈ ವರ್ಷ ತನಕ ಈಗಾಗಲೇ 1,800 ಕೋಟಿ ರೂಪಾಯಿ ಖರ್ಚಾಗಿದೆ. 4,000 ಕೋಟಿ ನಾವು ಖರ್ಚು ಮಾಡ್ತೀವಿ ಸರ್ 31 ಮಾರ್ಚ್ 2026 ತನಕ. ಈ ವರ್ಷ ನಾನು ಖರ್ಚು ಮಾಡಲೇಬೇಕು 5,000 ಕೋಟಿ ರೂಪಾಯಿನ ಅಂತ ಹೇಳಿದ್ದೀನಿ. ಆದರೆ 1,800 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ, 4,000 ಕೋಟಿ ಖರ್ಚು ಮಾಡ್ತೀವಿ ಅಂತಾರೆ. ಇನ್ನು ನಾವು ಕೊಟ್ಟಿರೋ ದುಡ್ಡಿನಲ್ಲೇ 1,000 ಕೋಟಿ ಉಳಿತದೆ ಕಲ್ಯಾಣ ಕರ್ನಾಟಕ. ಇದು ಕೊಟ್ಟ ಮೇಲೆ ಇಷ್ಟೆಲ್ಲ ಖರ್ಚಾದರೂ ಕೂಡ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಪೌಷ್ಟಿಕಾಂಶದಲ್ಲಿ ಹಿಂದುಳಿದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಈ ಕಡೆಯವರು ಹೇಳಿದ್ದಾರೆ, ಈ ಕಡೆಯವರು ಹೇಳಿದ್ದಾರೆ. ಶಿಕ್ಷಣದಲ್ಲಿ ಹಿಂದುಳಿದಿರೋದು ನಿಜ. ಅದಕ್ಕೆ ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ,
ಕೂತ್ಕೊಳ್ಳಿ. ಅಜಯ್ ಸಿಂಗ್ ಅವರಿಗೆ ಹೇಳಿದ್ದೀನಿ, ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದ್ದೀನಿ.